ಲೋಕಸಮರದ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜಿದ್ದಿನ ಅಖಾಡ. ಇದು ಅನುಮಾನನೇ ಇಲ್ಲ. ಕೇಂದ್ರದಲ್ಲಿ ಮತ್ತೆ ಮೋಡಿ ಮಾಡ್ತಾರಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನ್ನುವ ಕ್ವಶನ್ ಕಾಡ್ತಾ ಇದೆ. ಬರ್ತಾ ಇದೆ ಈ ಸಂದರ್ಭದ ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರ ಅಂತ ಬಹುತೇಕ ಸಮೀಕ್ಷೆಗಳ ಹೇಳಿಕೆ ಕೊಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದವರು ಖುಷಿ ಪಡುವ ವಿಚಾರ. ಏಕೆಂದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಗಳ ವರದಿ ಬಹಿರಂಗ ಆಗ್ತಾ ಇದೆ. ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಹ್ಯಾಟ್ರಿಕ್ ಬಾರಿಸುತ್ತೆ ಅಂತ ಸರ್ವೆ ರಿಪೋರ್ಟ್ ಕೊಡ್ತಾ ಇದೆ. ಕರ್ನಾಟಕದಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಭಾರೀ ಗೆಲುವು ದಾಖಲಾಗುತ್ತೆ ಅನ್ನುವ ಚುನಾವಣಾ ಪೂರ್ವ ಸಮೀಕ್ಷೆ ರಿಸಲ್ಟ್ ಹೇಳ್ತಾ ಇದೆ. ರಾಜ್ಯದಲ್ಲಿ ಮೈತ್ರಿಗೆ ಔಟ್ ಆಫ್ 24 ಬರುತ್ತೆ. ಕೈ ಪಕ್ಷಕ್ಕೆ 4 ಸ್ಥಾನ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಟೈಮ್ಸ್ ನೌ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಕೇವಲ 5 ಕ್ಷೇತ್ರದಲ್ಲಿ ಮಾತ್ರ ಗೆಲ್ಲುತ್ತೆ ಅಂತಿದ್ದಾರೆ. ಸಮೀಕ್ಷೆ ಬಹಿರಂಗವಾಗ್ತಿದ್ದಾಗೇನೆ ಸಿದ್ದರಾಮಯ್ಯನವರು ಅಲರ್ಟ್ ಆದ್ರು. ಲೋಕಸಮರದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಬಿಕಾಸ್ ಬಿಜೆಪಿಗೆ 24+ ಸ್ಥಾನಗಳು ಅಂದಾಗ ಕಾಂಗ್ರೆಸ್ನವರು ಅಯ್ಯಯ್ಯೋ 3-4 ಅಷ್ಟೇನೆ ನಮಗೆ ಅಂತ ಈಗ ಸಿದ್ದರಾಮಯ್ಯನವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಆ ಮಾಸ್ಟರ್ ಪ್ಲಾನ್ ಏನು ಅನ್ನೋದು ಈಗಿರುವಂತ ಪ್ರಶ್ನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಈಗಂತೂ ಅನುದಾನದ ಸಮರ ನಡೀತಾ ಇದೆ, ದಂಗಲ್ ನಡೀತಾ ಇದೆ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ತಾರತಮ್ಯ ಸಮರವನ್ನೇ ಮುಂದಿನ ಚುನಾವಣಾ ಅಸ್ತ್ರವಾಗಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೀಗ ಯೋಜನೆ ರೂಪಿಸ್ತಾ ಇದ್ದಾರೆ. ಮಾಸ್ಟರ್ ಪ್ಲಾನ್ ಬರ್ತಾ ಇದೆ ನೋಡಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕದ ವಿರೋಧಿ ಅನ್ನೋದನ್ನ ಜನರಿಗೆ ತಿಳಿಸೋದು, ಅನುದಾನದ ತಾರತಮ್ಯ, ಬರ ಪರಿಹಾರ ನೀಡದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೀಗ ಕಿಡಿಕಾರಿದ್ದಾರೆ. ಈ ವಿಚಾರಗಳನ್ನ ಲೋಕಸಮರದವರೆಗೂ ಜೀವಂತವಾಗಿ ಇಟ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೀಗ ಯೋಜನೆ ರೂಪಿಸ್ತಾ ಇದ್ದಾರೆ. ಅದರ ಜೊತೆಗೆ ಆಡಳಿತ ಯಂತ್ರಕ್ಕೆ ಮತ್ತಷ್ಟು ಚುರುಕು ಮುಟ್ಟಿಸೋದಕ್ಕೆ ಲೆಕ್ಕಾಚಾರ ಹಾಕ್ತಿದ್ದಾರೆ. ಸಿಎಂ ಡಿಸಿಎಂ ಎಲ್ಲರೂ ಕೂಡ ಗ್ಯಾರಂಟಿಗಳ ನಂತರ ಜನರ ಬಳಿ ಇನ್ನಷ್ಟು ಹತ್ತಿರವಾಗೋದಕ್ಕೆ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರಂತೆ. ನಿನ್ನೆಯಷ್ಟೇ ರಾಜ್ಯ ಮಟ್ಟದ ಜನತಾ ದರ್ಶನವನ್ನು ನಡೆಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಜನತಾ ದರ್ಶನ ಜನಸ್ಪಂದನೆಯ ಮೂಲಕ ರಾಜ್ಯದ ಜನರಿಗೆ ಹತ್ತಿರ ಆಗಬೇಕು ಅನ್ನೋ ಪ್ರಯತ್ನ. ಗ್ಯಾರಂಟಿ ಯೋಜನೆಗಳನ್ನ ಸರಿಯಾಗಿ ಜನರಿಗೆ ತಲುಪಿಸಬೇಕು ಅಂತ ಕಟ್ಟಪ್ಪಣೆಯನ್ನು ಹೊರಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಧಿಕಾರಿಗಳಿಗೂ ಹಾಗೂ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು. ಗ್ಯಾರಂಟಿ ಯೋಜನೆಗಳ ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಹೋಗಿ ಮನವರಿಕೆ ಮಾಡಿಕೊಡ್ಬೇಕು. ಪ್ರತಿ ಹಂತದಲ್ಲೂ ಕೂಡ ಆ ಮನೆಗೆ ಗ್ಯಾರಂಟಿ ಯೋಜನೆಗಳು ತಲುಪಬೇಕು ಅಂತ ಸಿಎಂ ಡಿಸಿಎಂ ಆದಿಯಾಗಿ ಕಾಂಗ್ರೆಸ್ನವರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಿದ್ದಾರಂತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡೋಣ. ನನ್ನ ಸಹೋದ್ಯೋಗಿ ಲೆಟ್ಸ್ ಗೋ ಸಂಜಯ್ ಪೊಲಿಟಿಕಲ್ ಬ್ಯೂರೋ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂಜಯ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಚುನಾವಣಾ ಹತ್ತಿರ ಬರ್ತಾ ಇದೆ. ಮತ್ತೊಂದು ಕಡೆ ಚುನಾವಣಾ ಸಮೀಕ್ಷೆಗಳು ಬಿಜೆಪಿಗೆ ಹೆಚ್ಚು ಸ್ಥಾನ ಸಿಗುತ್ತೆ ಅಂತ ಹೇಳಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ನವರ ಈಗಿನ ಸ್ಟ್ರಾಟಜಿ ಏನು, ಮಾಸ್ಟರ್ ಪ್ಲಾನ್ ಏನು? ಖಂಡಿತವಾಗಿಯೂ ಹರೀಶ್ ನಾಗರಾಜನು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಎನ್ಡಿಎ ಕೂಟ ಏನು ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಗಳು ಬರ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಸಹ ರಾಜ್ಯದಲ್ಲಿ ಏನಾದರೂ ಸರಿಯಾ ಈ ಬಾರಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಲೇಬೇಕು ಅಂದ್ರೆ ಮೈತ್ರಿಕೂಟದ ಸಂಖ್ಯೆಗಿನ ನಮ್ಮ ಸಂಖ್ಯೆ ಜಾಸ್ತಿ ಇರಬೇಕು ಅಂತ ಕೈ ನಾಯಕರು ಪ್ರತಿದಿನ ರಣತಂತ್ರವನ್ನು ಹಡಿತಾನೆ ಇರತಕ್ಕಂಥದ್ದು. ಏನಾದರೂ ಕರ್ನಾಟಕದಲ್ಲಿ ಬಿಜೆಪಿಗೆ ಈ ಬಾರಿ ಹೆಚ್ಚು ಸ್ಥಾನ ಸಿಗದಂತೆ ನೋಡ್ಕೊಳ್ಬೇಕು ಅಂತ ಕಾಂಗ್ರೆಸ್ ನಾಯಕರು ಸಾಕಷ್ಟು ಒಂದು ರಣತಂತ್ರಗಳನ್ನು ಹೇಳಿತಾ ಇದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರೇ ಚಾಲೆಂಜ್ ಅನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ನನ್ನ
ಏನು ರಾಜ್ಯ ಮಟ್ಟದ ಒಂದು ಜನತಾ ದರ್ಶನವನ್ನ ಮಾಡಿರ್ತಕ್ಕಂಥದ್ದು. ಅಂತಂದ್ರೆ ಏನು ಬಿಜೆಪಿ ನಾಯಕರು ರಾಮ ಹನುಮ ಅಂತ ಜಪ ಮಾಡ್ತಾ ಇದ್ರೆ, ನಾವು ಏನು ರಾಜ್ಯದ ಆಡಳಿತವನ್ನು ಸಾಕಷ್ಟು ಚುರುಕುಗೊಳಿಸಬೇಕು, ಜನರ ಹತ್ತಿರಕ್ಕೆ ಹೋಗ್ಬೇಕು. ಹಾಗಾಗಿ ಏನೆಲ್ಲ ಸುಮಾರು 10,000 ಸೇರಿರ್ತಂತ ಜನತಾ ದರ್ಶನ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಬಹುಮುಖ್ಯ ಅಸ್ತ್ರ ಆಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಏನು ಪ್ರತಿ ಫಲಾನುಭವಿಗಳಿಗೂ ತಲುಪ್ತಾ ಇದೆ. ತಲುಪ್ತೇ ಹೋದ್ರೆ ಅದನ್ನ ಮತ್ತಷ್ಟು ಪರಿಣಾಮಕಾರಿಗೆ ತಲುಪಿಸುವ ವ್ಯವಸ್ಥೆ ಮಾಡಿ ಆ ಮುಖಾಂತರವಾಗಿ ರಾಜ್ಯದ ಒಂದು ಜನರನ್ನ ತಮ್ಮಲ್ಲೇ ಉಳಿಸ್ಕೊಳ್ಬೇಕು. ಏನು ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಮತಗಳು ಬಂದಿದ್ದು, ಅದನ್ನ ಮತಗಳನ್ನ ಮತ್ತೆ ನಾವು ಉಳಿಸ್ಕೊಂಡು ಮತ್ತಷ್ಟು ಮತಗಳನ್ನ ಪಡೆದ್ರೆ ನಾವು ಹೆಚ್ಚಿನ ಸೀಟ್ಗಳನ್ನ ರಾಜ್ಯದಲ್ಲಿ ಗೆಲ್ಲಬಹುದು ಅಂತ ಸಿದ್ದರಾಮಯ್ಯ ಲೆಕ್ಕಾಚಾರ ಇರತಕ್ಕಂಥದ್ದು. ಮತ್ತೊಂದು ಕಡೆ ಕೇಂದ್ರದ ಮಲತಾಯಿ ಧೋರಣೆ ಏನಿದೆ, ಈ ವಿಚಾರವನ್ನ ಜೀವಂತವಾಗಿ ಇಟ್ಕೊಳ್ಳೋದು. ಅಂತಂದ್ರೆ ಲೋಕಸಭಾ ಚುನಾವಣೆ ಹತ್ತಿರ ತನಕನೂ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡ್ತದೆ. ಬರ ಪರಿಹಾರ ಬೇಕು ಅಂತ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಸಹ ಏನು ಕೇಂದ್ರ ನಮ್ಮ ಕಡೆ ಯಾವುದೇ ರೀತಿಯ ಸಹಾಯವನ್ನ ತೋರ್ತಾ ಇಲ್ಲ. ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕದ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತಕ್ಕಂಥ ವಿರೋಧವನ್ನ ಬಿಂಬಿಸಲು ಕೇಂದ್ರ ಸರ್ಕಾರ ವಿರೋಧಿ ಅಂತಕ್ಕಂಥ ಬಿಂಬಿಸುವ ಯತ್ನವನ್ನ ಮಾಡಿ ಕರ್ನಾಟಕದಲ್ಲಿ ಹೆಚ್ಚು ಮತಗಳನ್ನ ಪಡಿಬೇಕು. ಈ ಹಿಂದೆ ಏನು ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಶೇಕಡಾವಾರು ಮತ ಬಂದಿತ್ತು, ಅದಕ್ಕಿಂತ ಒಂದು 3-4% ಹೆಚ್ಚು ಮತಗಳನ್ನ ಪಡೆದ್ರೆ ನಾವು ಕನಿಷ್ಠ 12 ಸ್ಥಾನಗಳನ್ನ ಗೆಲ್ಲಬಹುದು ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿಯೊಂದು ರಣತಂತ್ರ ನಿನ್ನೆ ಏನು ದಲಿತ ಸಚಿವರುಗಳು ಸಭೆ ನಡೆಸಿರ್ತಕ್ಕಂಥದ್ದು. ಅದರ ಪ್ರಮುಖ ವಿಚಾರ ಏನಂತಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆಲ್ಲಲೇಬೇಕು. ಈ ನಿಟ್ಟಿನಲ್ಲಿ ನಿನ್ನೆ ಏನು ಹಿರಿಯ ಸಚಿವ ಮುನಿಯಪ್ಪ ಅವರ ಮನೆಯಲ್ಲಿ ಪರಮೇಶ್ವರ್ ಅವರು ಎಲ್ಲರೂ ಸೇರಿ ಸಭೆಯನ್ನ ಮಾಡಿರ್ತಕ್ಕಂಥದ್ದು. ಅಂತಂದ್ರೆ ಅಹಿಂದ ಮತಗಳ ಒಂದು ಓಟನ್ನ ಪಡೆಯುವ ಮುಖಾಂತರವಾಗಿ ಮೀಸಲು ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲವೂ ಸಹ ಸಂಜಯ್ ಒಂದಂತೂ ನಿಜ, ಈ ಚುನಾವಣಾ ಪೂರ್ವ ಸಮೀಕ್ಷೆ ಏನು ಬಂತು, ಇದು ಅಲರ್ಟ್ ಕಾಂಗ್ರೆಸ್ನವರಿಗೆ ಕರ್ನಾಟಕದಲ್ಲಿ. ಬಿಕಾಸ್ ದಕ್ಷಿಣ ಭಾಗದಲ್ಲಿ ಹೆಚ್ಚು ಸೀಟ್ ಗೆಲ್ಲಬೇಕು ಅಂತ ಅವ್ರು ಏನು ಅನ್ಕೊಂಡಿದ್ರು, ರಾಜ್ಯದಲ್ಲಿ ಮತ್ತೆ ಲೋಕಸಭೆಯಲ್ಲೂ ಕೂಡ ಹೆಚ್ಚು ಸೀಟ್ ಗೆಲ್ಲಬೇಕು ಅಂತ ಏನು ಅನ್ಕೊಂಡಿದ್ರು, ಅದಕ್ಕೆ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ರೂಪಿಸೋದಕ್ಕೆ ಅವಕಾಶ ಇನ್ನೂ ಕೂಡ ಇದೆ. ಲೆಟ್ಸ್ ಸಿ ಆ ಹೊಸ ಸ್ಟ್ರಾಟಜಿ ವರ್ಕ್ ಆಗುತ್ತಾ ಅಂತ. ಥ್ಯಾಂಕ್ ಯು ಸೊ ಮಚ್ ಸಂಜಯ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.